ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಅಡುಗೆ ಹಬ್ಬ ಯೂಟ್ಯೂಬ್ ಚಾನಲ್. ಘಮ ಘಮ ಅಂತ 2 ನಿಮಿಷದಲ್ಲಿ ಗೀ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ ನೋಡ್ಕೊಂಬರೋಣ. ಫಸ್ಟ್ ಒಂದು ಕುಕ್ಕರ್ ತಗೊಳ್ಳಿ. ಇದೇನಪ್ಪ ಗೀ ರೈಸ್ ಮಾಡ್ತೀನಿ ಅಂದ್ಬಿಟ್ಟು ಎಣ್ಣೆ ಹಾಕ್ತಿದ್ದಾಳೆ ಅಂತ ಅನ್ಕೊಂಬೇಡಿ. 1 ಸ್ಪೂನ್ ಎಣ್ಣೆ ಹಾಗೆ 2 ಸ್ಪೂನ್ ತುಪ್ಪನ ಹಾಕೊಳ್ತಿದ್ದೀನಿ. ನಿಮ್ಗೆ ಯಾವ್ಯಾವ ಸ್ಪೈಸಸ್ ಇಷ್ಟ ಆಗುತ್ತೋ ಅದನ್ನೆಲ್ಲ ಹಾಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗುವಾಗ್ಲೇನೆ 2 ಉದ್ದು ಕಟ್ ಮಾಡಿರುವಂತಹ ಮೆಣಸಿನ್ಕಾಯಿ ಮತ್ತೆ ಈರುಳ್ಳಿನ ಕಟ್ ಮಾಡಿ ಹಾಕೊಳ್ತಿದ್ದೀನಿ. ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಹಾಗೆ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಅದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೊಳ್ತಿದ್ದೀನಿ. ಹಾಗೆ 4 ರಿಂದ 5 ಗೋಡಂಬಿನ ಸಹ ಸೇರಿಸ್ಕೊಳ್ತಿದ್ದೀನಿ. ಇಲ್ಲೇ 1 ಲೋಟ ಆಗುವಷ್ಟು ತೆಂಗಿನ ಹಾಲನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸಹ ಸೇರಿಸ್ಕೊಳ್ತಿದ್ದೀನಿ. 1:2 ರೇಷಿಯೋ ಪ್ರಕಾರ 1 ಗ್ಲಾಸ್ ಅಕ್ಕಿಗೆ 2 ಲೋಟ ನೀರು ಹಾಕೋಬೇಕಾಗತ್ತೆ. ಇಲ್ಲಿ 1 ಲೋಟ ಅಕ್ಕಿಗೆ 1 ಲೋಟ ನೀರು ಹಾಗೆ 1 ಲೋಟ ಕಾಯಿ ಹಾಲನ್ನ ಹಾಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆದಾಗ ಚೆನ್ನಾಗಿ ತೊಳೆದಿರುವಂತಹ 1 ಲೋಟ ಅಕ್ಕಿನ ಅದಕ್ಕೆ ಸೇರಿಸ್ಕೊಳ್ಳಿ. 10 ರಿಂದ 15 ನಿಮಿಷದ ಮುಂಚೆನೆ ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಯಕ್ಕಿಡಿ. ಮೊದಲೇ ನೆನೆಸಿಟ್ಟಿರುವಂತಹ ಅಕ್ಕಿನ ಸೇರಿಸ್ಕೊಳ್ಳೋದ್ರಿಂದ ಅನ್ನ ಸಹ ಚೆನ್ನಾಗಾಗುತ್ತೆ, ಉಡಿ ಉಡಿಯಾಗಿ ಸಾಫ್ಟಾಗೂ ಸಹ ಬರುತ್ತೆ. ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು, ರೆಡಿ ಆಗತ್ತೆ ಗೀ ರೈಸ್. ಇದ್ರ ಜೊತೆ ಯಾವುದೇ ಥರದ ಗ್ರೇವಿ ಹಾಕೊಂಡು ತಿನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿ ಮಾಡ್ಕೋಬೋದು ಇದನ್ನ. ನೀವು ಸಹ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ಹಾಗೆ ತುಂಬ ಜನ ಕೇಳ್ತಿದ್ರು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹಾಕಿದಾಗ ಡೀಟೇಲ್ ವಿಡಿಯೋನ ಹಾಕಿ ಅಂತ. ಯಾರೆಲ್ಲ ಕೇಳ್ತಿದ್ರೆ ಅವ್ರಿಗೆಲ್ಲ ಈ ವಿಡಿಯೋ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.